ಪರಲೋಕದಲ್ಲಿ, ಭೂಲೋಕದಲ್ಲಿ, ಪಾತಾಳ ಲೋಕದಲ್ಲಿ ಸಂಪೂರ್ಣ ಅಧಿಕಾರ ಇವಾಗ ನನಗೆ ಕೊಡಲ್ಪಟ್ಟಿದೆ. ಇವಾಗ ನನಗೆ ಕೊಡಲ್ಪಟ್ಟಿದೆ ಅಂತ ಹೇಳ್ತಾರೆ. ಯಾವಾಗ? ಯೇಸು ಕ್ರಿಸ್ತರು ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು 3ನೇ ದಿನದಂದು ಎದ್ದು ಬಂದ ನಂತರ ಹೇಳುವಂಥ ಮಾತು. ಅದಕ್ಕಿಂತ ಮೊದಲು ಅಧಿಕಾರ ಕೊಡಲ್ಪಟ್ಟಿಲ್ವಾ? ಏನು ಅಧಿಕಾರ? ಸರ್ವಲೋಕದ ಕಡೆಗೆ ಎಲ್ಲರನ್ನು ಕಳಿಸುವಂಥ ಅಧಿಕಾರ ಕೊಡಲ್ಪಟ್ಟಿಲ್ವಾ? ಯೇಸು ಕ್ರಿಸ್ತರು ತನ್ನ ಶಿಷ್ಯರನ್ನು ಕರೆದು ಏನ್ರೆ 10ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ, ನೀವು ಅನ್ಯರ ಬಳಿಯಲ್ಲಿ ಹೋಗಬೇಡಿ, ಸಮಾರ್ಯರ ಬಳಿಯಲ್ಲಿ ಹೋಗಬೇಡಿ, ಕೇವಲ ಇಸ್ರಾಯೇಲ್ಯರ ಬಳಿಯಲ್ಲಿ ಮಾತ್ರ ಹೋಗಿರಿ ಅಂತ ಹೇಳ್ತಾರೆ. ಅನ್ಯರ ಬಳಿಯಲ್ಲಿ ಯಾಕೆ ಹೋಗಬಾರ್ದು? ಮತ್ತು ಇಲ್ಲಿ ನೋಡುವಾಗ ಮತ್ತೇನು ಬರ್ತದೆ ಸುವಾರ್ತೆಯಲ್ಲಿ? ಟೋಟಲ್ ಲೋಕದಲ್ಲಿ ಎಲ್ಲ ಕಡೆಗೆ ಹೋಗಿ, ಸರ್ವಲೋಕಕ್ಕೆ ಹೋಗಿ ಸುವಾರ್ತೆ ಮಾಡಿರಿ. ಸುವಾರ್ತೆ ಮಾಡಿದ ನಂತರ ದೇವರ ಪ್ರೀತಿಯನ್ನು, ದೇವರ ಜ್ಞಾನವನ್ನು ಸಾರಿದ ನಂತರ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ. ಬಲವಂತ ಅಲ್ಲ. ಯಾರಾದರೂ ದೇವರನ್ನು ತಿಳ್ಕೊಳ್ತಾರೋ, ದೇವರನ್ನು ತಿಳ್ಕೊಂಡ ನಂತರ ಒಪ್ಪಿಕೊಂಡ ನಂತರ ನನಗೆ ದೀಕ್ಷಾಸ್ಥಾನ ಬೇಕು ಅಂತ ಯಾರು ಕೇಳ್ತಾರೋ ಅವರಿಗೆ ಮಾತ್ರ ಕೊಡಿ ಅಂತ ಹೇಳ್ತಾರೆ. ಬಲವಂತದಿಂದ ಕೊಟ್ಟರೆ ದೇವರು ಒಪ್ಪೋದಿಲ್ಲ. ಮೊದಲನೇದಾಗಿ ಯಾರನ್ನಾದರೂ ಬಲವಂತವಾಗಿ ದೀಕ್ಷಾಸ್ಥಾನ ಕೊಟ್ಟರೆ ಮೊದಲನೇದಾಗಿ ದೇವರು ಸಹಿಸೋದಿಲ್ಲ. ಅಂಥ ಭಕ್ತರು ದೇವರಿಗೆ ಬೇಕಾಗಿಲ್ಲ. ದೇವರಿಗೆ ನಿಜವಾದ ಭಕ್ತರು ಬೇಕು, ದೇವರು ಬೇಕು, ಸೃಷ್ಟಿಕರ್ತನು ನನಗೆ ಬೇಕು, ಲೋಕರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನು ನನಗೆ ಬೇಕು, ನನಗೆ ಪರಲೋಕ ಬೇಕು, ನಾನು ಪವಿತ್ರಾತ್ಮನನ್ನು ಒಪ್ಪಿಕೊಳ್ತೇನೆ, ನಾನು ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ತೇನೆ, ನಾನು ತಂದೆಯಾದ ದೇವರನ್ನು, ಪರಮಾತ್ಮನನ್ನು ಒಪ್ಪಿಕೊಳ್ತೇನೆ. ಅವ್ರ ಮೂಲಕ ನಮಗೆ ರಕ್ಷಣೆ ಬರುತ್ತೆ, ಅವ್ರ ಮೂಲಕ ನಮಗೆ ಜೀವಿತ ಬಂದಿದೆ, ಅವ್ರ ಮೂಲಕನೇ ಸರ್ವಸ್ವ ಅಂತ ಒಪ್ಪಿಕೊಂಡ ನಂತರ ನಾನು ದೇವರ ಮಗನಾಗ್ತೀನಿ, ಭಕ್ತನಾಗ್ತೀನಿ, ಭಕ್ತಿಯಿಂದ ಜೀವಿಸ್ತೀನಿ ಅಂತ ಒಪ್ಪಿಕೊಂಡ್ರೇನೆ ಆಗ ಆ ಮನುಷ್ಯನಿಗೆ ದೀಕ್ಷೆ ಸ್ನಾನ ಕೊಡಿ ಅಂತ ಹೇಳಿದ್ದಾರೆ. ಅದನ್ನು ಬಿಟ್ಟು ಬಲವಂತವಾಗಿ ದೀಕ್ಷೆ ಸ್ನಾನ ಕೊಡಿ ಅಂತ ಹೇಳಿಲ್ಲ. ಆ ರೀತಿ ಯಾರಾದರೂ ಕೊಟ್ಟರು ಕೂಡ ದೇವರು ಮಾತ್ರ ಒಪ್ಪೋದಿಲ್ಲ.